ನಮಸ್ಕಾರ ಸ್ನೇಹಿತರೆ, ಇವತ್ತು ಪ್ರಲಂಬಾಸುರನ ಸಂಹಾರವನ್ನು ಬಲರಾಮ ಹೇಗೆ ಮಾಡುತ್ತಾನೆಂದು ಕೇಳೋಣ. ಒಮ್ಮೆ ಶ್ರೀಕೃಷ್ಣ, ಬಲರಾಮ ಮತ್ತು ಅವರ ಗೆಳೆಯರು ಆಟ ಆಡುತ್ತಿರುವಾಗ ಪ್ರಲಂಬಾಸುರ ಎಂಬ ದೊಡ್ಡ ರಾಕ್ಷಸನು ಅವರೊಡನೆ ಸೇರಿಕೊಂಡನು. ಬಲರಾಮ ಮತ್ತು ಕೃಷ್ಣನು ಅಪಹರಿಸುವುದೇ ಅವನ ಉದ್ದೇಶವಾಗಿತ್ತು. ಕೃಷ್ಣನು ಗೋಪ ಬಾಲಕನಾಗಿ ಆಟವಾಡುತ್ತಿರುವಾಗ ದೇವೋತ್ತಮ ಪರಮ ಪುರುಷನಾದ ಅವನಿಗೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅರ್ಥವಾಗುತ್ತಿದ್ದವು. ಆದ್ದರಿಂದ ಪ್ರಬಲಾಸುರನು ಅವನ ಗುಂಪಿನಲ್ಲಿ ಸೇರಿಕೊಂಡಾಗ ಅವನನ್ನು ಕೊಲ್ಲುವುದು ಹೇಗೆ ಎಂದು ಕೃಷ್ಣನು ಯೋಚಿಸಲು ಪ್ರಾರಂಭಿಸಿದನು. ಆದರೆ ಬಹಿರಂಗವಾಗಿ ಅವನನ್ನು ನನ್ನನ್ನು ಗೆಳೆಯನಂತೆ ಬರಮಾಡಿಕೊಂಡು ಅವನು ಪ್ರೀತಿಯ ಗೆಳೆಯ, ನಮ್ಮ ಆಟಗಳಲ್ಲಿ ಭಾಗವಹಿಸಲು ನೀನು ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಎಂದು ತನ್ನ ಸ್ನೇಹಿತರನ್ನೆಲ್ಲ ಕರೆದುಕೊಂಡು ನಾವು ಜೋಡಿಗಳಲ್ಲಿ ಆಟ ಆಡಿ ಜೋಡಿಗಳಾಗಿ ಒಬ್ಬೊಬ್ಬರನ್ನು ಸವಾಲು ಹಾಕೋಣ ಎಂದು ಹೇಳಿದನು. ಹುಡುಗರೆಲ್ಲ ಒಟ್ಟಿಗೆ ಸೇರಿದರು. ಕೆಲವರು ಕೃಷ್ಣನ ಪಕ್ಷ ಸೇರಿದರು, ಇನ್ನು ಕೆಲವರು ಬಲರಾಮನ ಕಡೆ ಸೇರಿ ಜೋಡಿಗಳಾಗಿ ಆಟ ಆಡಲು ವ್ಯವಸ್ಥೆ ಮಾಡಿಕೊಂಡರು. ಸೋತವರು ಗೆದ್ದವರನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ಕೊಂಡೊಯ್ಯಬೇಕಾಗಿತ್ತು. ಅವರ ಆಟ ಪ್ರಾರಂಭಿಸಿದರು. ಆಟವಾಡುವಾಗಲೇ ಭಾಂಡೀರವನ ಕಾಡಿನಲ್ಲಿ ಸಾಗಿದರು. ಶ್ರೀಧಾಮ ಮತ್ತು ವೃಷಭರಿತ ಬಲರಾಮನ ಪಕ್ಷವು ಗೆದ್ದಿತ್ತು. ಕೃಷ್ಣನ ಪಕ್ಷವು ಅವರನ್ನು ಬೆನ್ನಿನ ಮೇಲೆ ಕೂರಿಸಿಕೊಂಡು ಭಾಂಡೀರವನ ಕಾಡಿನಲ್ಲಿ ಕರೆದೊಯ್ಯಬೇಕಾಗಿತ್ತು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಸೋತರಿಂದ ಶ್ರೀಧಾಮನನ್ನು ಬೆನ್ನ ಮೇಲೆ ಕರೆದೊಯ್ಯಬೇಕಾಗಿತ್ತು. ಭದ್ರಸೇನನು ವೃಷಭನನ್ನೇ ಕರೆದೊಯ್ದನು. ಅವರ ಆಟವನ್ನು ಅನುಕರಿಸುತ್ತಾ ಗೋಪಾಲಕರು ವೇಷದಲ್ಲಿದ್ದ ಪ್ರಬಲಾಸುರನು ಬಲರಾಮನು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಹೊರಟನು. ಬಲರಾಮನು ರಾಕ್ಷಸನಲ್ಲೇ ಬಹುದೊಡ್ಡವನು. ಅವನು ಗೋಪಾಲಕರನ್ನೆಲ್ಲ ಕೃಷ್ಣನೇ ಅತ್ಯಂತ ಬಲಶಾಲಿ ಎಂದು ಲೆಕ್ಕ ಹಾಕಿದ್ದರು. ಕೃಷ್ಣನು ಸಹ ತಪ್ಪಿಸಿಕೊಳ್ಳಲು ಪ್ರಬಲಾಸುರನು ಬಲರಾಮನನ್ನು ಬಹುದೂರ ಕೊಂಡೊಯ್ದನು. ರಾಕ್ಷಸನು ಬಹು ಬಲಶಾಲಿ ನಿಜ, ಆದರೆ ಅವನು ಪರ್ವತ ಸದೃಶನಾದ ಬಲರಾಮನನ್ನು ಬೆನ್ನ ಮೇಲೆ ಕೂರಿಸಿಕೊಂಡಿದ್ದು ಅವನಿಗೆ ಭಾರದ ಅರಿವಾಯತೊಡಗಿತು. ಆಗ ಅವನು ತನ್ನ ನಿಜವಾದ ರೂಪವನ್ನು ತೆಗೆದನು. ಮೋಡದವರೆಗೆ ರಾಕ್ಷಸನ ದೇಹವು ವಿಸ್ತರಿಸಿದ್ದನ್ನು ಬಲರಾಮ ನೋಡಿದನು. ರಾಕ್ಷಸನ ಕಣ್ಣುಗಳು ಉರಿಯಂತೆ ಪ್ರಜ್ವಲಿಸುತ್ತಿದ್ದವು ಮತ್ತು ಹರಿಯುತ್ತವಾದ ಹಲ್ಲುಗಳಿಂದ ಬಾಯಿಗಳು ಹೊಳೆಯುತ್ತಿದ್ದವು. ರಾಕ್ಷಸನ ಸ್ವರೂಪವನ್ನು ಕಂಡು ಮೊದಲ ಬಾರಿಗೆ ಬಲರಾಮಿಗೆ ಆಶ್ಚರ್ಯವಾಯಿತು. ನನ್ನನ್ನು ಕೊರೆದೊಯ್ಯುವನು ಈತನು ಇದ್ದಕ್ಕಿದ್ದಂತೆ ಎಲ್ಲ ರೀತಿಯಲ್ಲಿ ಬದಲಾದದ್ದು ಹೇಗೆ ಎಂದು ಆಶ್ಚರ್ಯಪಟ್ಟನು. ತನ್ನನ್ನು ಕೊಲ್ಲುವ ಉದ್ದೇಶದಿಂದ ರಾಕ್ಷಸನೊಬ್ಬನು ತನ್ನನ್ನು ಸ್ನೇಹಿತರಿಂದ ದೂರ ಒಯ್ಯುತ್ತಿದ್ದಾನೆ ಎಂದು ಬಹುಬೇಗ ಅರ್ಥ ಮಾಡಿಕೊಂಡ. ಕೂಡಲೇ ಅವನು ಸ್ವರ್ಗ ಲೋಕಗಳ ಅರಸನು ಪರ್ವತವನ್ನು ತನ್ನ ಸಿಡಿಲಿನಿಂದ ಪ್ರಹಾರ ಮಾಡುವಂತೆ ರಾಕ್ಷಸನ ತಲೆಗೆ ಹೊಡೆದನು. ಬಲರಾಮನ ಮುಷ್ಟಿಯ ಹೊಡೆತದಿಂದ ರಾಕ್ಷಸನು ಸತ್ತು ಕೆಳಗೆ ಬಿದ್ದನು. ಇವನ ತಲೆ ಜಜ್ಜಿ ಹೋಗಿ ಬಾಯಿಂದ ರಕ್ತ ಹರಿಯುತ್ತಾ ಸತ್ತು ಹಾವಿನಂತೆ ಬಿದ್ದನು. ರಾಕ್ಷಸನು ಬಿದ್ದಾಗ ಭಯಂಕರ ಶಬ್ದವಾಯಿತು. ಅರಸರು ಇಂದ್ರನ ಸಿಡಿಲಿನ ಹೊಡೆತದಿಂದ ದೊಡ್ಡ ಬೆಟ್ಟವೊಂದು ಉಳಿದಂತೆ ಶಬ್ದವಾಯಿತು. ಹುಡುಗರೆಲ್ಲ ಆ ಸ್ಥಳಕ್ಕೆ ಓಡಿ ಬಂದರು. ಆ ಭಯಂಕರ ದೃಶ್ಯವನ್ನು ನೋಡಿ ಭಲೇ ಭಲೇ ಬಲರಾಮನೆಂದು ಹೊಗಳಿದರು. ಸಾವಿನಿಂದ ಅವನನ್ನು ಹಿಂತಿರುಗಿ ಬಂದನೆಂದು ಯೋಚಿಸುತ್ತಾ ಅವರೆಲ್ಲರೂ ಬಹು ಪ್ರೀತಿಯಿಂದ ಬಲರಾಮನನ್ನು ಅಲಂಕರಿಸಿದರು ಮತ್ತು ತಮ್ಮ ಅಭಿನಂದನೆಗಳು ಆಶೀರ್ವಾದಗಳನ್ನು ಹೇಳಿದರು. ಸ್ವರ್ಗಲೋಕದ ದೇವತೆಗಳು ಬಹು ತೃಪ್ತಿಯಿಂದ ರಾಕ್ಷಸ ಪ್ರಬಲಾಸುರನ್ನು ಕೊಂದುದಕ್ಕಾಗಿ ತಮ್ಮ ಆಶೀರ್ವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.